ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ಸ್ಕಿಲ್ಸ್ ಕನ್ನಡ. ನಾನು ನಿಮ್ಮ ಗುರು. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ವಿಷಯ ಏನಂತಂದ್ರೆ, ನೀವು ಯಾವುದೇ ಇಂಟರ್ವ್ಯೂಗೆ ಹೋಗಲಿ, ಜಾಬ್ ಇಂಟರ್ವ್ಯೂಗೆ ಹೋಗಲಿ, ನೀವು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಅಲ್ಲಿ ಇಂಟರ್ವ್ಯೂ ತೋತಾರೆ. ಇಂಟರ್ವ್ಯೂಲ್ಲಿ ಮೊದಲು ಕೇಳೋದು ರೆಸ್ಯೂಮ್ನ ಕೇಳ್ತಾರೆ. ಆ ರೆಸ್ಯೂಮ್ನ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ವಿಡಿಯೋ ಸ್ವಲ್ಪ ದೊಡ್ಡದಾಗಿ ಆಗ್ಬೋದು, ಆದರೂ ಕೂಡ ಇದನ್ನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವಂಥ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದರಿಂದ ನಾವು ಯಾವುದೇ ಯೂಸ್ಫುಲ್ ವಿಡಿಯೋನ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಮೊಬೈಲಲ್ಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕು. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ನಲ್ಲಿ ರೆಸ್ಯೂಮ್ ಮೇಕರ್ ಅಂತ ಟೈಪ್ ಮಾಡಬೇಕು. ಫ್ರೆಂಡ್ಸ್, ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ರೆಸ್ಯೂಮ್ ಮೇಕರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಮೆನಿ ಆ್ಯಪ್ಸ್ ಬರುತ್ತೆ, ಭಾಳ ಆ್ಯಪ್ಸ್ಗಳು ಬರುತ್ತೆ. ಅದರಲ್ಲಿ ನೀವು ಫೋರ್ತ್ ಒನ್ ರೆಸ್ಯೂಮ್ PDF ಮೇಕರ್, CV ಮೇಕರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಾಲ್ಕನೇ ಆ್ಯಪು ಅದು ಬೆಸ್ಟ್ ಆ್ಯಪ್ ಅಂತ, ಅದಕ್ಕೆ ನಾನು ಅದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು. ಈಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಮೇಲೆ ಈ ಆ್ಯಪ್ದು ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆಯಲ್ಲ, ಆ್ಯಡ್ ಸ್ಪೇಸ್ ಅಂತ, ಅದ್ರ ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನೀವು ನಿಮ್ಮ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ರೆಸ್ಯೂಮ್ ನೇಮ್ನ ಎಂಟ್ರ್ ಮಾಡಬೇಕು. ನಾನು ಎಂಟ್ರ್ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಮ ರೆಸ್ಯೂಮ್ ನೇಮ್, ನಿಮ್ಮ ಹೆಸರು ಏನಿರುತ್ತಲ್ಲ ಅದನ್ನು ಎಂಟ್ರ್ ಮಾಡ್ಕೋಬೇಕು, ನಿಮ್ಮ ನೇಮ್ನ. ನಾನು ನನ್ನ ಚಾನಲ್ ನೇಮ್ನ ಎಂಟ್ರ್ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಟೆಕ್ ಸ್ಕಿಲ್ಸ್ ಕನ್ನಡ ಅಂತ. ಫ್ರೆಂಡ್ಸ್, ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಚಾನಲ್ ನೇಮ್ನ ಎಂಟ್ರ್ ಮಾಡ್ತಾಯಿದ್ದೀನಿ, ಟೆಕ್ ಸ್ಕಿಲ್ಸ್ ಕನ್ನಡ ಅಂತ. ಎಂಟ್ರ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ನಿಮ್ಮ ನೇಮ್ನ ಕೇಳುತ್ತೆ. ನಾನು ನೇಮ್ನ ಕೂಡ ನನ್ನ ಚಾನಲ್ ನೇಮ್ನ ಎಂಟ್ರ್ ಮಾಡ್ತಾಯಿದ್ದೀನಿ, ಟೆಕ್ ಸ್ಕಿಲ್ಸ್ ಕನ್ನಡ ಅಂತ. ಟೆಕ್ ಸ್ಕಿಲ್ಸ್ ಕನ್ನಡ ಅಂತ ಟೈಪ್ ಮಾಡಬೇಕು. ಎಂಟ್ರ್ ಮಾಡಿ ಇಲ್ಲಿ ನೆಕ್ಸ್ಟ್ ಇಮೇಲ್ ಐ ಡಿನ ಕೇಳುತ್ತೆ. ನಿಮ್ಮ ಇಮೇಲ್ ಐ ಡಿನ ಎಂಟ್ರ್ ಮಾಡಬೇಕು. ನಾನು ನನ್ನ ಚಾನಲ್ ಇಮೇಲ್ ಐ ಡಿನ ಎಂಟ್ರ್ ಮಾಡ್ತಾಯಿದ್ದೀನಿ, ಟೆಕ್ ಸ್ಕಿಲ್ಸ್ ಕನ್ನಡ ಅಂತ. ಟೆಕ್ ಸ್ಕಿಲ್ಸ್ ಕನ್ನಡ ನಾನು ಇಮೇಲ್ ಐ ಡಿನ ಎಂಟ್ರ್ ಮಾಡ್ತಾಯಿದ್ದೀನಿ. ಎಂಟ್ರ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಎಂಟ್ರ್ ಮಾಡ್ಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ಮೇಲೆ ಡೇಟ್ ಆಫ್ ಬರ್ತ್ನ ಎಂಟ್ರ್ ಮಾಡಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ನಲ್ಲಿರೋ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಜೆಂಡರ್ ಕೇಳ್ತಾ ಇದೆ, ನೀವು ಪುರುಷನ ಅಥವಾ ಮಹಿಳೆ ಅಂತ ಕೇಳ್ತಾ ಇದೆ. ನಾನು ಪುರುಷ ಮೇಲೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮ್ಯಾರಿಟಲ್ ಸ್ಟೇಟಸ್ ಕೇಳ್ತಾ ಇದೆ, ನೀವು ಮದುವೆ ಆಗಿದ್ದೀರಾ ಇಲ್ಲ ಅಂತ. ಇಲ್ಲಿ ಸಿಂಗಲ್ ಇದ್ದರೆ ಸಿಂಗಲ್ ಹಾಕ್ಬೋದು, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕ್ಬೋದು. ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ಡೀಟೇಲ್ಸ್ ಹಾಕ್ಬೋದು. ಹಾಗೆ ನಿಮ್ಮ ಅಡ್ರೆಸ್, ನಿಮ್ಮ ಊರನ್ನ ಹಾಕಬೇಕಿಲ್ಲಿ. ಆಮೇಲೆ ಸಿಟಿ, ನಿಮ್ಮ ತಾಲೂಕನ್ನ ಹಾಕಬೇಕು. ತಾಲೂಕು ಅವ್ರ ಡಿಸ್ಟಿಕ್ನ ಹಾಕಬೇಕು. ಇಲ್ಲಿ ನಿಮ್ಮ ಸ್ಟೇಟ್ನ ಎಂಟ್ರ್ ಮಾಡಬೇಕು. ಸ್ಟೇಟ್ನ ಕೇಳ್ತಾ ಇದ್ದರೆ ಇಲ್ಲಿ ಪಿನ್ ಕೋಡು, ನಿಮ್ಮ ಊರು ಪಿನ್ ಕೋಡ್ ಯಾವುದಿರುತ್ತಲ್ಲ ಅದನ್ನು ಎಂಟ್ರ್ ಮಾಡಬೇಕು. ಮತ್ತು ನಿಮ್ಮ ನ್ಯಾಷನಾಲಿಟಿ, ನೀವು ಯಾವ ದೇಶದವರು ಅಂತ ಎಂಟ್ರ್ ಮಾಡಬೇಕು. ನಾನು ಇಂಡಿಯಾ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನೆಕ್ಸ್ಟು ನಿಮ್ಮ ರೆಸ್ಯೂಮ್ಗೆ ಒಂದು ಫೋಟೋ ಕೇಳುತ್ತೆ, ಫೋಟೋನ ಅಪ್ಲೋಡ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲ್ರಿಗೆ ಹೋಗುತ್ತೆ. ಅಲ್ಲಿ ಗ್ಯಾಲ್ರಿಯಿಂದ ನೀವು ನಿಮ್ಮ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಗ್ಯಾಲ್ರಿಯಲ್ಲಿ ನಾನು ಚಾನಲ್ ಲೋಗೋನ ಎಂಟ್ರ್ ಮಾಡ್ಕೋತಾ ಇದ್ದೀನಿ. ಟೆಕ್ ಸ್ಕಿಲ್ಸ್ ಕನ್ನಡ ಅಂತ ಲೋಗೋ ಇದೆ, ಆ ಫೋಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸಿಗ್ನೇಚರ್ ಇಮೇಜ್ ಕೇಳುತ್ತೆ. ನೀವು ಸಿಗ್ನೇಚರ್ನ ಇಮೇಜ್ ಆದರೂ ಹಾಕ್ಬೋದು, ನೀವು ಇಲ್ಲಿ ಡ್ರಾ ಕೂಡ ಮಾಡ್ಬೋದು. ನಾನು ಇಮೇಜ್ನ ಹಾಕ್ತಾಯಿದ್ದೀನಿ. ನಾನು ಸಬ್ಸ್ಕ್ರೈಬ್ ಲೋಗೋನ ಹಾಕ್ತಾಯಿದ್ದೀನಿ, ಸಬ್ಸ್ಕ್ರೈಬು.
ನೀವು ನಿಮ್ಮ ಸಿಗ್ನೇಚರ್ ಇಮೇಜ್ನ ಹಾಕಬೇಕು. ಹಾಕಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಎಂಟ್ರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಫಿಲ್ ಮಾಡೋದಂದ್ರೆ ಈ ಕಡೆ ರೈಟ್ ಸೈಡ್ ಸ್ವೈಪ್ ಮಾಡ್ಬೇಕು. ನೀವು ಸ್ವೈಪ್ ಮಾಡಿದ ನಂತರ ಇಲ್ಲಿ ರೆಸ್ಯೂಮ್ ಹೆಡ್ಡಿಂಗ್ ಆ್ಯಂಡ್ ಸಮರಿ ಅಂತ ಇರುತ್ತೆ. ನೀವು ರೆಸ್ಯೂಮ್ ಹೆಡ್ಡಿಂಗನ್ನ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ರಿ, ಎಕ್ಸ್ಪೀರಿಯನ್ಸ್ ಎಷ್ಟಾಯಿತು, ಹಾಗೆ ನಿಮ್ಮ ಕಂಪ್ನಿ ನೇಮು, ಇದನ್ನೆಲ್ಲ ಹಾಕಬೇಕು ಫ್ರೆಂಡ್ಸ್. ರೆಸ್ಯೂಮ್ ಹೆಡ್ಡಿಂಗ್ನ ನೀವು ಏನು ಬೇಕಾದರೂ ಹಾಕ್ಬೋದು. ನಿಮ್ಗೆ ಏನು ಹಾಕ್ಬೇಕಂತ ಅದನ್ನ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಸ್ವೈಪ್ ಮಾಡಬೇಕು ರೈಟ್ ಸೈಡು. ನಾನು ಹಾಕ್ತಾಯಿದ್ದೀನಿ ರೆಸ್ಯೂಮ್ ಹೆಡ್ಡಿಂಗ್ನ ಐ ಆಮ್ ಕ್ರಿಯೇಟ್ ಬೆಸ್ಟ್ ಯೂಟ್ಯೂಬ್ ವೀಡಿಯೋಸ್ ಅಂತ ಹಾಕ್ತಾಯಿದ್ದೀನಿ ಹೆಡ್ಡಿಂಗ್ನ. ನೀವು ನಿಮ್ಮ ಹೆಡ್ಡಿಂಗ್ನ ಹಾಕೋಬೇಕು, ರೆಸ್ಯೂಮ್ ಹೆಡ್ಡಿಂಗ್ನ. ಇದಾದಮೇಲೆ ಇಲ್ಲಿ ಸಮರಿ ಕೇಳುತ್ತೆ, ಆ ಹೆಡ್ಡಿಂಗ್ ಸಮರಿನೇ ಇಲ್ಲಿ ಬರಿಬೇಕು ನೀವು. ಅದಾದಮೇಲೆ ರೈಟ್ ಸ್ವೈಪ್ ಮಾಡಿದ್ಮೇಲೆ ಕರಿಯರ್ ಅಬ್ಜೆಕ್ಟಿವ್ ಹಾಕಬೇಕು. ಏನು ಹಾಕದೇ ಇದ್ರೂ ನಡೆಯುತ್ತೆ. ಇಲ್ಲಿ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಜುಕೇಷನ್ ಲೆವೆಲ್ ಏನಾಗಿದೆ ಅಂತ ಎಂಟರ್ ಮಾಡಬೇಕು. ಡಿಗ್ರಿ ಕೋರ್ಸ್ ಯಾವುದಾಗಿದೆ ಅಂತ ಕೇಳುತ್ತೆ, ನಾನು BCom ಹಾಕ್ತಾಯಿದ್ದೀನಿ. ಇನ್ಸ್ಟಿಟ್ಯೂಟ್ ಕಾಲೇಜ್ ನೇಮ್ ಕೇಳುತ್ತೆ, ಕಾಲೇಜ್ ನೇಮ್ನ ಎಂಟರ್ ಮಾಡಬೇಕು. ಕೆಳಗೆ ಯೂನಿವರ್ಸಿಟಿ ಅವ್ರ ಬೋರ್ಡ್ ಕೇಳುತ್ತೆ, ಯೂನಿವರ್ಸಿಟಿ ನಿಮ್ದು ಯಾವ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನೋ, ಧಾರವಾಡ ಯೂನಿವರ್ಸಿಟಿನೋ, ಕುವೆಂಪು ಯೂನಿವರ್ಸಿಟಿನೋ, ಯಾವ್ದು ಯೂನಿವರ್ಸಿಟಿ ಇರುತ್ತೆ ಅದನ್ನ ಹಾಕಬೇಕು. ನಾನು RCUB ಹಾಕ್ತಾಯಿದ್ದೀನಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿನ. ಮತ್ತು ನೀವು ಪರ್ಸೆಂಟೇಜ್ನ ಎಂಟ್ರ್ ಇಲ್ಲಿ ಕ್ಲಿಕ್ ಮಾಡಬೇಕು. ಪರ್ಸೆಂಟೇಜ್ನಲ್ಲಿ ನಿಮ್ಮ ಮಾರ್ಕ್ಸ್ನ ಎಂಟ್ರ್ ಮಾಡ್ತಿರೋ ಮಾರ್ಕ್ಸ್ನಲ್ಲಿ ಕೇಳ್ತಾ ಇದ್ದೀನಿ. ಆ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಹಾಕಬೇಕು. ನಾನು 80% ಹಾಕಿ ಗ್ರ್ಯಾಜುಯೇಟೆಡ್ ಅಂತ ಹಾಕಬೇಕು. ಇಲ್ಲಿ ಯಾವಾಗ ಮುಗಿದಿದೆ ಇಯರ್ನ ಹಾಕಬೇಕು. ನಾವು 2023 ಇದ್ದೀನಿ ಅಂತ 2022 ಹಾಕ್ತಾಯಿದ್ದೀನಿ. ಇದಾದಮೇಲೆ ರೈಟ್ ಸ್ವೈಪ್ ಮಾಡಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕಬೇಕು. ಇಲ್ಲಿ ನೀವು ಎಲ್ಲಿ ಮೊದಲು ವರ್ಕ್ ಮಾಡ್ತಾಯಿದ್ರಲ್ಲ ಆ ಆರ್ಗನೈಜೇಷನ್ ಹೆಸರನ್ನ ಹಾಕಬೇಕು. ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಾ XYZ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನೀವು ಡಿಸಿಗ್ನೇಷನ್ ಎದಕ್ಕೆ ಕೊಟ್ರಿ, ರಿಸೈನ್ ಎದಕ್ಕೆ ಮಾಡಿದ್ರಿ ಅಂತ ಕೇಳುತ್ತೆ, ಅದನ್ನು ಹಾಕಬೇಕು. ಅದಾದಮೇಲೆ ನೀವು ಮೊದಲು ಎಲ್ಲಿ ಕೆಲಸ ಮಾಡ್ತಾಯಿದ್ರಿ ಅಂತ ಪ್ರೀವಿಯಸ್ ಎಂಪ್ಲಾಯ್ಡ್ ಆರ್ ಕರೆಂಟ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ನಾನು ಪ್ರೀವಿಯಸ್ ಎಂಪ್ಲಾಯ್ಡ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅಲ್ಲಿ ನೀವು ಎಲ್ಲಿಂದ ಎಲ್ಲಿವರೆಗೆ ಕೆಲಸ ಮಾಡಿದ್ರಿ ಅಂತ ಕೇಳುತ್ತೆ, ಅದನ್ನು ಎಂಟ್ರ್ ಮಾಡಬೇಕು. ಪ್ರಾಂಪ್ಟ್ 2 ಅಂತ ಇದೆಯಲ್ಲ, ಅದಾದಮೇಲೆ ರೆಸ್ಪಾನ್ಸಿಬಿಲಿಟಿ, ನೀವು ಅಲ್ಲಿ ಯಾವ ಕೆಲಸ ಮಾಡ್ತಿದ್ರಿ ಅಂತ ಕೇಳ್ತೈತೆ, ಅದನ್ನು ನೀವು ಎಂಟ್ರ್ ಮಾಡಬೇಕು. ನಾನು ಇಲ್ಲಿ ವಿಡಿಯೋ ಕ್ರಿಯೇಟರ್ ಅಂತ ಎಂಟ್ರ್ ಮಾಡ್ತಾಯಿದ್ದೀನಿ. ನಾನು ಪ್ರೊಫೆಷ್ನಲ್ ಇರೋದರಿಂದ ನಾನು ಇದನ್ನೇ ಮಾಡೋದ್ರಿಂದ. ನೆಕ್ಸ್ಟು ರೈಟ್ ಸ್ವೈಪ್ ಮಾಡಬೇಕು. ಸ್ವೈಪ್ ಮಾಡಿ ಪ್ರೊಜೆಕ್ಟ್ಸು, ನೀವು ನಿಮ್ಮ ಕಂಪ್ನಿಯಲ್ಲಿ ಯಾವುದಾದ್ರೂ ಪ್ರೊಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಆ ಪ್ರೊಜೆಕ್ಟ್ ನೇಮ್ನ ಕೇಳುತ್ತೆ, ನಾನು XYZ ಅಂತ ಹಾಕ್ತಾಯಿದ್ದೀನಿ. ಮತ್ತು ಪ್ರೊಜೆಕ್ಟ್ ಡೀಟೇಲ್ಸ್ನ ಕೇಳುತ್ತೆ. ನೆಕ್ಸ್ಟು ಪ್ರೊಜೆಕ್ಟ್ ಡೀಟೇಲ್ಸ್ನ ಹಾಕಬೇಕು. ಹಾಗೆ ಎಷ್ಟು ಟೈಮಿಂಗ್ ತೋತ್ತೆ ಅದನ್ನು ಕೇಳುತ್ತೆ. ಮತ್ತು ನೀವು ಆ ಟೀಮ್ನಲ್ಲಿ ಯಾವ ರೂಲ್ನ ಕೆಲಸ ಮಾಡ್ತಿದ್ದೀರಿ, ಟೀಮ್ ಲೀಡ್ರಾ, ಟೀಮ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅದನ್ನ ಕೇಳುತ್ತೆ. ಮತ್ತು ಟೀಮ್ ಸೈಜ್ ಎಷ್ಟು ಮಂದಿ ನಿಮ್ಮ ಟೀಮ್ನಲ್ಲಿ ಇದ್ದರು ಅಂತ ಕೇಳುತ್ತೆ, ಅದನ್ನ ಕೂಡ ನೀವು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತು ರೈಟ್ ಸ್ವೈಪ್ ಮಾಡಬೇಕು. ನಿಮ್ಮ ಸ್ಕಿಲ್ಸ್ ಅಂತ ಏನು ಕೇಳುತ್ತೆ, ನಿಮ್ಮ ಸ್ಕಿಲ್ಸ್ ಅಂದರೆ ನೀವು ಸ್ಕಿಲ್ಸ್ನ ಎಂಟ್ರ್ ಮಾಡಬೇಕು. ಅಚೀವ್ಮೆಂಟು, ನಿಮ್ಮ ಸಾಧನೆಗಳು ಏನಂತ ಕೇಳುತ್ತೆ, ಅದನ್ನ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಕಬೇಕು. ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಕೇಳುತ್ತೆ, ನಿಮಗೆ ಯಾವ ಜಾಗದಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳುತ್ತೆ. ನಿಮ್ಮ ಹಾಬೀಸು, ನಿಮ್ಮ ಚಟಗಳು ಅಂತ ಕೇಳುತ್ತೆ, ನಿಮ್ಮ ಚಟ ಏನೇನದವಪ್ಪ ಅಂದ್ರೆ ಅದನ್ನೆಲ್ಲ ಹಾಕಬೇಕಿಲ್ಲಿ. ಮತ್ತು ಲ್ಯಾಂಗ್ವೇಜ್ನ ಕೇಳುತ್ತೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನೆಲ್ಲ ಹಾಕಿ ರೈಟ್ ಸ್ವೈಪ್ ಮಾಡಬೇಕು. ಇಲ್ಲಿ ಯೂಸರ್ ಡಿಫೈನ್ಡ್ ಫಿಲ್ಟರ್ಸ್ ಅಂತ ಇದೆ, ನಿಮಗೆ ಇಲ್ಲಿ ಯಾವ ಕೆಲಸ ಮಾಡಲು ಇಷ್ಟ ಇದೆ ಅಂತ ಕೇಳುತ್ತೆ, ಅದನ್ನು ಎಂಟ್ರ್ ಮಾಡಬೇಕು. ನೆಕ್ಸ್ಟು ರೆಫರೆನ್ಸ್ ಕೇಳುತ್ತೆ, ನೀವು ಯಾರು ವಸೂಲಿ ಆದರೂ ಹಿಡಿದು ನೀವು ಜಾಬ್ ಮಾಡೋಕ್ಕೆ ಹೋಗ್ತಾಯಿದ್ರೆ ಅವ್ರ ರೆಫರೆನ್ಸ್ನ ID ಎಲ್ಲ ಹಾಕಬೇಕಿಲ್ಲಿ. ಅದಾದಮೇಲೆ ಡಿಕ್ಲರೇಷನ್, ನೆಕ್ಸ್ಟ್ ಸ್ವೈಪ್ ಮಾಡಬೇಕು. ರೈಟ್ ಸ್ವೈಪ್ ಮಾಡಿ ಡಿಕ್ಲರೇಷನ್ ಕೊಡಬೇಕು. ಇಲ್ಲಿ ಮೇಲಿನ ಬರೆದಿರುವಂಥ ಎಲ್ಲ ಕಾರಣಗಳು ರೆಡಿ ಇದೆ, ಕರೆಕ್ಟಾಗಿದೆ, ನನ್ನ ಸಬ್ಜೆಕ್ಟೇ ಅಂತ ಎಲ್ಲ ಕ್ಲಿಕ್ ಮಾಡಿ ಎಲ್ಲ ಬರೆದು ಇಲ್ಲಿ ಮೇಲೆ ರೈಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಕೆ ನೀವು
ಬಲಗಡೆ ಸೈಡ್ ಮೇಲೂ ರೈಟ್ ಕ್ಲಿಕ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಡಿಕ್ಲರೇಷನ್ನ ಕರೆಕ್ಟಾಗಿ ಹಾಕಬೇಕು. ಹಾಕಿದ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಾನು XYZ ಅದು ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲೆ ರೈಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಹೆಡ್ಡಿಂಗಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೆಸ್ಯೂಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ರೆಸ್ಯೂಮ್ ಬೇರೆ ಬೇರೆ ಟೈಪಲ್ಲಿ ಇರುತ್ತೆ ಫ್ರೆಂಡ್ಸ್. ನೀವು ರೈಟಲ್ಲಿ ಸ್ವೈಪ್ ಮಾಡಿ ನೋಡ್ಬೋದು. ಫಾರ್ಮ್ಯಾಟ್ 1, ಫಾರ್ಮ್ಯಾಟ್ 2, ಫಾರ್ಮ್ಯಾಟ್ 3, ಫಾರ್ಮ್ಯಾಟ್ 4, ಫಾರ್ಮ್ಯಾಟ್ 5 ಹಿಂಗೆ ಮೆನಿ ಭಾಳ ಇರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ರೆಸ್ಯೂಮ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಮೇಲೆ ಹೆಡ್ಡಿಂಗಲ್ಲಿ ಕಾಣ್ತಾ ಇದೆ, ಡೌನ್ಲೋಡ್ ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು, ಇದನ್ನು ಮೇಲ್ ಮಾಡ್ಬೋದು, PDF ಅಲ್ಲಿ ತಗೋಬೋದು. PDF ಅಲ್ಲಿ ಹೇಗೆ ತಗೋದು ಅಂತ ತೋರಿಸ್ತೀನಿ. ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ PDF ವ್ಯೂವರಲ್ಲಿ ನಿಮ್ಮದು ಯಾವುದು PDF ವ್ಯೂವರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ನಿಮ್ಮ ರೆಸ್ಯೂಮ್ ಕ್ರಿಯೇಟ್ ಆಗಿ PDF ಅಲ್ಲಿ ಬಂದುಬಿಡುತ್ತೆ. ನೀವು ಇದನ್ನು ಪ್ರಿಂಟ್ ತಗೊಂಡು ನೀವು ಎಲ್ಲಿ ಬೇಕಾ ಅಲ್ಲಿ ನಿಮ್ಮ ಇಂಟರ್ವ್ಯೂಲ್ಲಿ ರೆಸ್ಯೂಮ್ ಕೊಡ್ಬೋದು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿ ರೆಸ್ಯೂಮ್ನ ಕ್ರಿಯೇಟ್ ಮಾಡೋದು. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಫ್ರೆಂಡ್ಸ್, ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.